ಮುಂದಿನ ರಾಶಿ ಕರ್ಕಾಟಕ. ಶನಿ ತುಂಬಾನೇ ಕಷ್ಟಗಳನ್ನ ಕೊಡುವಂತಹ ರಾಶಿ ಇದು ಅಂತ ನಾನ್ ಕೇಳ್ಪಟ್ಟಿದ್ದೀನಿ. ಇದು ನಿಜಾನಾ? ಹಾಗೇನೆ 2025ರಲ್ಲಿ ಶನಿಯ ಪ್ರಭಾವ ಜೊತೆಗೆ ಬೇರೆ ಗ್ರಹಗಳ ಪ್ರಭಾವ ಈ ಒಂದು ರಾಶಿಯ ಮೇಲೆ ಯಾವ ರೀತಿಯಾಗಿರ್ಲಿದೆ? ನೋಡಿ, ಒಂದು ವಿಚಾರ ನೀವು ಮಧ್ಯಂತರದಲ್ಲಿ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ. ಶನಿ ಕರ್ಕಾಟಕ ರಾಶಿಗೆ ಹೆಚ್ಚಿನ ಕಷ್ಟಗಳನ್ನು ಕೊಡ್ತಾರೆ ಅಂತ. ಅದು ಬಹಳ ತಪ್ಪಿನ ವಿಚಾರ. ಯಾವ ಮಹಾತ್ಮರ ಯಾವ ಗ್ರಹಗಳು ಒಳ್ಳೆಯದಲ್ಲ, ಯಾವ ಗ್ರಹಗಳು ಕೆಟ್ಟದ್ದಲ್ಲ. ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂದ್ರೆ, ಶನಿ ಮಹಾತ್ಮರು ಎಲ್ಲರಿಗೂ ಒಳ್ಳೆಯವರು, ಎಲ್ಲರಿಗೂ ಕೆಟ್ಟವ್ರೆ. ಹ್ಮ್. ನಾವು ಕರ್ಮಕಾರಕ ಶನಿ ಅಂತ ಹೇಳ್ತೀವಿ. ನನ್ನ ಕೆಲಸ ಅನ್ನೋದು ಕೆಲಸ. ನನ್ನ ಕೆಲಸವನ್ನ ನಿರ್ವಹಿಸುವಂಥವನು ನನ್ನ ಕೆಲಸಕ್ಕೆ ಅನುಗುಣವಾಗಿ ಅಂದ್ರೆ ಇವ್ರು ಎಲ್ರಿಗೂ ಸಹ ಆ ಕೆಲಸಕ್ಕೆ ಕಾರಕನೇ ಶನಿ. ಶನಿ ಮಹಾತ್ಮರು ನಾವು ಮಾಡುವಂತ ಕೆಲಸವನ್ನ ದೃಷ್ಟಿ ನೋಡ್ತಾ ಇರ್ತಾರೆ. ಆ ಕೆಲಸದ ಆಧಾರದ ಮೇಲೆ ನಮಗೆ ಸಂಬಳವನ್ನು ಕೊಡುವಂಥವ್ರು. ಕರ್ಮಕಾರಕ. ಧರ್ಮವನ್ನು ಕಾಪಾಡೋನು ಗುರು ಆದರೆ ಕರ್ಮವನ್ನು ಕಾಪಾಡೋನು ಶನಿ. ಹ್ಮ್. ನಾವಿಲ್ಲಿ ಏನ್ ಹೇಳ್ತಿದ್ರ, ಈಗ ಸಾಕಷ್ಟು ಜನ ಏನೇನೋ ರೀತಿಯಲ್ಲಿ ಬರೀತಾ ಇರ್ತಾರೆ, ಕೆಲವೊಂದು ವಿಚಾರಗಳು ಇರ್ತವೆ. ಕರ್ಕರಾಶಿಗೆ ಪ್ರಮುಖವಾಗಿ ಶನಿ ಮಹಾತ್ಮರು ಈ ರೀತಿ ಫಲ ಕೊಡ್ತಾರೆ ಅನ್ನೋದು ಯಾವ ಗ್ರಂಥದಲ್ಲೂ ಬರ್ದಿಲ್ಲ. ಕೆಲವು ಇದರಲ್ಲಿ ಮೇಲೆ ಹೋಗುತ್ತೆ, ಅದ್ರ ಜೊತೆಗೆ ಅವರ ಒಂದು ರಾಶಿ ಗೋಚಾರದ ಮೇಲೆ, ಅವರ ಒಂದು ವೈಯಕ್ತಿಕ ಜಾತಕದ ಮೇಲೂ ಹೋಗುತ್ತೆ. ಇನ್ನ 2025ರಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ನೋಡಿ, ನಾನು ಸಾಮಾನ್ಯವಾಗಿ ಫ್ಲೋ ಮೊದಲಿನಿಂದ ಹೇಳ್ಕೊಂಡ್ ಬಂದಂಗೆ, ಗುರು ಶನಿ ರಾಹು ಕೇತುಗಳ ಸಂಚಾರ ಮಾಡಬೇಕಾದ್ರೆ ವೇದದಲ್ಲಿ ಗುರು ಬರ್ತಾರೆ. ವೇದದಲ್ಲಿ ಗುರು ಬಂದಾಗ ಏನು ವ್ಯಯ ಅಂದ್ರೇನು, 12ನೇ ಮನೆ ಅಂದ್ರೇನು, ಲಾಸ್. ಯಾವ ರೀತಿಯಾದಂತಹ ಲಾಸ್? ಧರ್ಮಕ್ಕೆ ಲಾಸ್. ಯಾಕೆ? ಧರ್ಮಾಧಿಪತಿ ಅವನು ಇವನು ಕರ್ಮಾಧಿಪತಿ. ಹ್ಮ್. ಕರ್ಮಾಧಿಪತಿ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ, ಧರ್ಮಾಧಿಪತಿ 12 ಮನೇಲಿ. ಭಾಗ್ಯ ಬಂದಿದ್ದೇನಾಯ್ತು, ಯಾವುದೋ ಒಂದು ಆಸ್ತಿ ಬಂತಪ್ಪ, ಏನೋ ಒಂದು ಬಂತು, ಅದು ಯಾವುದೋ ಒಂದು ಚಾರಿಟಿ ಇತ್ತು, ಅದಕ್ಕೊಂದು ಸ್ವಲ್ಪ ಕೊಟ್ಬಿಟ್ಟೆ, ಒಂದು 5 ಲಕ್ಷ ರೂಪಾಯಿ ಅನ್ನೋದು. ಯಾರೋ ಪಾಪ ಮದ್ವೆ ಅಂತ ಬಂದ್ರು, ಒಂದು ತಾಳಿ ಮಾಡಿಸ್ಕೊಟ್ಟೆ ಕಣ್ರಿ. ಇದು ಇದು ಧರ್ಮಕಾರ. ಆದ್ರೆ ಗುರುಬಲವನ್ನ ಕಮ್ಮಿ ಆಗುತ್ತೆ. ಮೇನಂತರ ಗುರುಬಲ ಕಮ್ಮಿ ಆಗುತ್ತೆ. ಗುರುಬಲ ಕಮ್ಮಿ ಆಗಿದೆ ಅನ್ನೋ ತಕ್ಷಣ ಭಯ ಪಡೋಂಥದ್ದು. ಗುರುವಿನ ಆರಾಧನೆ ಮಾಡ್ಕೊಂಡು ಹೋಗ್ಲಿ, ಗುರುವಿನ ಸ್ಮರಣೆ ಮಾಡ್ಲಿ. ನೋಡಿ, ಕರ್ಕ ರಾಶಿಯಲ್ಲಿ ಸ್ವಲ್ಪ ಆಂಗ್ಸೈಟಿ ಕೇಸು. ಅದು ಜಲತತ್ವ ರಾಶಿ ಬೇರೆ, ಚರ ರಾಶಿ ಬೇರೆ. ಆತರ ಸ್ವಭಾವ, ಏನ್ ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ. ಹ್ಮ್. ಮಾತಾಡಾದ್ಮೇಲೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು, ಮತ್ತೆ ದ್ವಿತೀಯ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾರೆ. ಈ ಕೇತು ಯಾವಾಗ ದ್ವಿತೀಯ ಸ್ಥಾನ ಸಂಚಾರ ಮಾಡ್ತಾರೋ, ದುಂದು ವೆಚ್ಚವನ್ನು ಸಹ ಕಮ್ಮಿ ಮಾಡ್ಕೋಬೇಕು. ಮಾತಿನ ವಿಚಾರದಲ್ಲಿ ಯೋಚನೆ ಮಾಡಿ ಮಾತಾಡಬೇಕು. ಈ ರೀತಿ ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ಯಾವ ರೀತಿಯಂತ ಸಮಸ್ಯೆಗಳು ಸಹ ಇರೋದಿಲ್ಲ. ಇನ್ನ ಇದನ್ನೇ ನಾವು ಪ್ರಮುಖವಾಗಿ ಇಟ್ಕೊಂಡು, ಅಯ್ಯೋ ನನಗೆ ಹಂಗಾಗೋಗುತ್ತೆ, ಹಿಂಗಾಗೋಗುತ್ತೆ, ಆ ರಾಶಿಗೆ ಹಿಂಗಾಗಿದೆ, ನನ್ನ ರಾಶಿಗೆ ಹಿಂಗಾಗಿದೆ, ಇದನ್ನೆಲ್ಲ ದಯವಿಟ್ಟು ಯಾವ ವೀಕ್ಷಕರು ಸಹ ನೀವು ಪ್ರತಿನಿತ್ಯ ಆ ದೈವ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇರಿ. ಖಂಡಿತ ನಿಮ್ಮೆಲ್ಲ ಕೆಲಸಗಳು ಮತ್ತೆ ಮಾಡೋಂಥ ಕೆಲಸವು ಸಹ ನಿರ್ದಿಷ್ಟವಾಗಿ ಮಾಡ್ಕೊಳ್ಳಿ. ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೇದಾಗುತ್ತೆ. ದುಂದು ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ಹ. ಸೊ ಇದಕ್ಕೆ ಪರಿಹಾರ ಏನ್ ಗುರುಜಿ? ಒಳ್ಳೇದು. ನೋಡಿ, ಸಾಕ್ಷಾತ್ ಮಹಾಲಕ್ಷ್ಮಿ. ನಾವು ಆ ಮಹಾಲಕ್ಷ್ಮಿಯ ಒಂದು ಆರಾಧನೆ, ಸೋಮವಾರದಂದು ಪರಮೇಶ್ವರನ ಆರಾಧನೆ, ಹ್ಮ್. ಇದು ಅತಿ ಮುಖ್ಯವಾಗಿರುವಂಥದ್ದು. ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನ ಪ್ರತಿನಿತ್ಯ ಮನೆಯಲ್ಲೇ ಕೂತ್ಕೊಂಡು 108 ಬಾರಿ ಪಠನೆ ಮಾಡಿ. ಶುಕ್ರವಾರಗಳಂದು ಮಹಾಲಕ್ಷ್ಮಿಯ ಆರಾಧನೆ. ಏನು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಮನೆಯ ಮಹಾಲಕ್ಷ್ಮಿ ಫೋಟೋ ಇಟ್ಕೊಂಡು ಆ ಮಹಾಲಕ್ಷ್ಮಿಗೆ ಒಂದೆರಡು ಹೂವನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಅತಿ ಮುಖ್ಯ. ಇಷ್ಟು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ತುಂಬಾ ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳು ಯಾವ್ದು ಮಾಡಿದ್ರು ನೀವು ಮಾಡೋಗಿಂತ ಭಕ್ತಿಯಿಂದ ಮಾಡಿದ್ದು ಮಾತ್ರ ಕೆಲಸ ಮಾಡುತ್ತೆ. ನಾನೇನೋ ಒಂದು ಮಾಡಿದ್ದೀನಿ ಅದರಿಂದ ಮಾಡೋದಲ್ಲ. ನೀವು ಮಾಡುವಂತಹ ಪ್ರಾರ್ಥನೆ ಆಗಿರ್ಬೋದು, ನೀವು ಮಾಡುವಂತಹ ಭಕ್ತಿ ಆಗಿರ್ಬೋದು, ಅದೇ ಫಲ ಕೊಡುವಂಥದ್ದು. ಯಾಕೆಂದ್ರೆ ಯಾವೊಬ್ಬ ಬಾಡಿ ಬಿಲ್ಡರ್ ಆಗಿರ್ಬೋದು, ಶಕ್ತಿ, ಅವನು ಏನ್ ಕಷ್ಟಪಡ್ತಾನೋ ಅದ್ರ ಮಸಲ್ಸ್ ಹೆಂಗ್ ಬೆಳೀತೋ ಅದೇ ರೀತಿ ನಾನು ಏನ್ ಮಾಡ್ತೀನೋ, ನಾನು ಭಕ್ತಿ ಆಗಿರುತ್ತೋ ಅದೇ ರೀತಿ ಫಲ ಕೊಡೋದು. ಇಷ್ಟೇ ವಿಚಾರಗಳು. ಓಕೆ. ಭಕ್ತಿಗೆ ತಕ್ಕ ಫಲ ಸಿಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಜವಾದ ಮಾತು. ತುಂಬಾ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.